Hello everyone, welcome back to Sri Raksha Academy. In today's video, we are going to solve the 10 most important repeated questions anna ivatin ಒಂದು ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. Okay, so let's start our today's video. ಇವೆಲ್ಲ pedagogy based ಅದಾವ ನೋಡ್ರಿ. Yes, ಇಂಟೆನ್ಸಿವ್ ರೀಡಿಂಗ್ ಏನ್ ಕ್ವಶನ್ ಕೇಳಿದಾರೆ? ಇಂಟೆನ್ಸಿವ್ ರೀಡಿಂಗ್ ಫೋಕಸಸ್ ಆನ್ ಇಂಟೆನ್ಸಿವ್ ರೀಡಿಂಗ್ ಯಾವ್ದ್ರ ಮೇಲೆ ಹೆಚ್ಚಿಗೆ ಮಹತ್ವ ಕೊಡ್ತೈತಿ ಅಂತ ಹೇಳಿ ಕೇಳಿದಾರೆ. ಎಂಟರ್ಟೈನ್ಮೆಂಟ್, ಡಿಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್, ಸ್ಪೀಡ್ ರೀಡಿಂಗ್, ಸ್ಪೀಕಿಂಗ್ ಪ್ರಾಕ್ಟೀಸ್. ಇಂಟೆನ್ಸಿವ್ ಅಂದ್ರೆ ಇಂಟೆಂಟ್ ಡೆಪ್ತ್ ಆಗಿ ನಾಲೆಜ್ ಗೇನ್ ಮಾಡ್ಲಿಕ್ಕೆ ಓದೋದು. ಓಕೆ, ಸೊ ಇಂಟೆನ್ಸಿವ್ ರೀಡಿಂಗ್ ಅದು ಡಿಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆನ್ಸರ್ ಆಗ್ತೈತಿ ನೋಡ್ರಿ. ಡಿಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆಪ್ಷನ್ ಇದೆ. ಯಾಕಂದ್ರೆ ನಾವು ಇಂಟೆನ್ಸಿವ್ ರೀಡಿಂಗ್ ಅಂದ್ರೆ ಏನು, ಒಂದು ಪಾಠವನ್ನು ಆಳವಾಗಿ ನಾವು ಓದ್ತೇವಿ, ನಂತರ ಅದನ್ನ ಅರ್ಥ ಮಾಡ್ಕೊಳ್ತೀವಿ, ನಂತರ ಅದ್ರೊಳಗೆ ನಾವ್ ಏನ್ ಮಾಡ್ತೀವಿ, ಹೊಸ ಪದಗಳನ್ನು ಹುಡುಕ್ತಿವಿ, ಗ್ರಾಮರ್ ಅನ್ನು ನೋಡ್ತೀವಿ, ಮುಖ್ಯಾಂಶಗಳನ್ನ ನೋಡ್ತೀವಿ, ಪ್ರಶ್ನೋತ್ತರಗಳನ್ನ ಬರಿತೀವಿ, ಎಲ್ಲ ಡಿಟೇಲ್ಡ್ ನಾಲೆಜ್ ಅನ್ನು ಗೇನ್ ಮಾಡ್ತೀವಿ. ಪ್ರತಿಯೊಂದು ಪಾಠ, ಪ್ರತಿಯೊಂದು ವರ್ಡ್ ಅನ್ನ ಡಿಟೇಲ್ಡ್ ಗೇನ್ ಮಾಡ್ತೀವಿ ನಾಲೆಜ್ ಅನ್ನ. ಎಸ್, ಸೊ ಇದರಿಂದ ಏನಾಗ್ತೈತಿ, ಇಂಟೆನ್ಸಿವ್ ರೀಡಿಂಗ್ ಅನ್ನು ಡೆವಲಪ್ ಆಗ್ತೈತಿ. ಓಕೆ, ಸೊ ಒಂದು ಎಕ್ಸಾಂಪಲ್ ನೋಡ್ರಿ. ಎಕ್ಸಾಂಪಲ್ ಪಾಠ ಪುಸ್ತಕದಲ್ಲಿ ಇರುವಂತಹ ಒಂದು ಪಾಠವನ್ನು ಶಿಕ್ಷಕರು ಏನ್ ಮಾಡ್ತಾರೆ, ಓದ್ತಾರೆ. ಓಕೆ, ಸೊ ಓದಿದ ನಂತರ ಅವ್ರು ಏನ್ ಮಾಡ್ತಾರೆ, ಪದಗಳ ಅರ್ಥ ಹೇಳ್ತಾರೆ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್, ಇವೆಲ್ಲ ಇಂಟೆನ್ಸಿವ್ ರೀಡಿಂಗ್ ಒಂದು ಎಕ್ಸಾಂಪಲ್ ಆಗಿರ್ತವೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡೋಣ. ಸ್ಕ್ಯಾಫೋಲ್ಡಿಂಗ್ ಮೀನ್ಸ್ ಅಂದ್ರೆ ಏನಂತ ಕೇಳಿದಾರೆ. ಈ ಕ್ವಶನ್ CDP ದಲ್ಲಿ ಆಗೈತ್ ನೋಡ್ರಿ. ಆಮೇಲೆ ಈ ಕ್ವಶನ್ ಇಂಪಾರ್ಟೆಂಟ್ ಐತೆ. ಎಸ್, ಇಂಪಾರ್ಟೆಂಟ್ ಕ್ವಶನ್ ಐತ್ ನೋಡ್ರಿ ಇದು. ಪನಿಷ್ ವೀಕ್ ಸ್ಟೂಡೆಂಟ್ಸ್ ಅನ್ ಪನಿಷ್ಮೆಂಟ್ ಕೊಡೋದು, ಅದ್ರ ಮೀನಿಂಗ್ ಕೇಳಿದ್ದಾರೆ. ಗಿವಿಂಗ್ ಟೆಂಪರರಿ ಸಪೋರ್ಟ್ ಅಂಟಿಲ್ ಲರ್ನರ್ಸ್ ಬಿಕಮ್ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ವಿದ್ಯಾರ್ಥಿ ಸ್ವತಂತ್ರವಾಗಿ ಕಲಿಯೋ ಮಠ ನಾವೇನ್ ಮಾಡೋದಂದ್ರ ಟೆಂಪರರ್ ಆಗಿ ಅವ್ರಿಗ ಸಪೋರ್ಟ್ ಮಾಡೋದು ಅಂತ ಹೇಳಿ. ಈ ತರ ಇಗ್ನೋರ್ ಮಿಸ್ಟೇಕ್ಸ್, ವಿದ್ಯಾರ್ಥಿಗಳನ್ನ ನಾವು ಇಗ್ನೋರ್ ಮಾಡಿದ್ವು ಅಂದ್ರೆ ಏನಾಗ್ತಿದ್ರಿ, ಅವ್ರು ಕಲಿಯೋದನ್ನೇ ಇಲ್ಲ, ಅವ್ರದ್ದು ಯಾವುದು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಸೊ ಇದರಿಂದ ಇದೊಂದು ನೆಗೆಟಿವ್. ಓಕೆ, ಸೊ ತೆಗೆದು ಇದನ್. ಗಿವಿಂಗ್ ಹೋಮ್ವರ್ಕ್ ಓನ್ಲಿ, ಹೋಮ್ವರ್ಕ್ ಅಷ್ಟೇ ಕೊಡ್ಕೊಂಡ್ ಕುಂತ್ರು, ಹೋಮ್ವರ್ಕ್ ಚೆಕ್ ಮಾಡ್ಲಿಲ್ಲ ಅಂದ್ರೆ ಈಗ ಕೆಲವೊಬ್ರು ಮಾಡ್ತಾ ಇದ್ದಾರೆ. ಓಕೆ, ಸೊ ಕೆಲವೊಬ್ರು ಮಾಡ್ತಾರ ನೋಡ್ರಿ, ಹೋಮ್ವರ್ಕ್ ಕೊಡ್ತಾರ, ಆದ್ರೆ ಆ ಹೋಮ್ವರ್ಕ್ ಅನ್ನ ಅವ್ರು ಚೆಕ್ ಮಾಡೋದಿಲ್ಲ. ಹೋಮ್ವರ್ಕ್ ಚೆಕ್ ಮಾಡ್ಲಿಲ್ಲ ಅಂದ್ರೆ ವಿದ್ಯಾರ್ಥಿ ಎಲ್ಲಿ ತಪ್ಪು ಮಾಡಿದಾನೆ, ಏನ್ ಅವ್ನ್ ಕಲಿಕೆ ಆಗ್ತಿದೆ, ಎಷ್ಟರ ಮಟ್ಟಿಗೆ ಕಲಿಕೆ ಆಗ್ತಿದೆ ಅನ್ನೋದು ನಮ್ಗೆ ಏನು ಗೊತ್ತಾಗೋದಿಲ್ಲ. ಹೋಮ್ವರ್ಕ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಹೋಮ್ವರ್ಕ್ ಚೆಕ್ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಅವಾಗ ನಮ್ಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕವಾಗಿ ವಿದ್ಯಾರ್ಥಿ ಎಷ್ಟರ ಮಟ್ಟಿಗೆ ಕಲಿತಾ ಇದ್ದಾನಂತ ಹೇಳಿ ಗೊತ್ತಾಗ್ತೈತಿ. ವೈಯಕ್ತಿಕ ಭಿನ್ನತೆ ಗೊತ್ತಾಗ್ತೈತಿ. ಎಲ್ಲಾ ವಿದ್ಯಾರ್ಥಿ ಹೋಮ್ವರ್ಕ್ ಮಾಡಿರೋದಿಲ್ಲ, ಕೆಲವೊಬ್ರು ಅಷ್ಟೇ ಮಾಡಿರ್ತಾರೆ. ಹೋಮ್ವರ್ಕ್ ಮಾಡಿದವರು ಕರೆಕ್ಟ್ ಆಗಿ ಮಾಡಿದ್ದು ವಿದ್ಯಾರ್ಥಿಗಳನ್ನೇ ಬೇರೆ ಇರ್ತಾರೆ, ನೆಕ್ಸ್ಟ್ ಕರೆಕ್ಟ್ ಮಾಡಿದ ವಿದ್ಯಾರ್ಥಿಗಳನ್ನೇ ಬೇರೆ ಇರ್ತಾರೆ. ಸೊ ಇದರಿಂದ ಏನಾಗ್ತೈತಿ, ಎಸ್, ಅವ್ರ ಡೆವಲಪ್ಮೆಂಟ್ ಎಷ್ಟರ ಮಟ್ಟಿಗೆ ಆಗ್ತಾ ಇದ್ದಾರೆ ಅಂತ ಹೇಳಿ ನಾವು ಚೆಕ್ ಮಾಡ್ತೀವಿ. ಎಸ್, ಸೊ ಇದರಿಂದ ಹೋಮ್ವರ್ಕ್ ಅಷ್ಟ ಕೊಡ್ಬೇಡ್ರಿ, ಹೋಮ್ವರ್ಕ್ ಮಾಡಿದಾರೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ರಿ. ಓಕೆ, ಸೊ ಕರೆಕ್ಟ್ ಆನ್ಸರ್ ಏನೈತಂದ್ರ ಗಿವಿಂಗ್ ಟೆಂಪರರಿ ಸಪೋರ್ಟ್. ವಿದ್ಯಾರ್ಥಿಗಳಿಗೆ ಈಗ ನೋಡ್ರಿ, ಬಂದ್ ಕೂಡ್ಲೆನ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಾಗಿರ್ಲಿ, ಅಥವಾ ಯಾರಿಗ್ ಬೇಸಿಕ್ ನಾಲೆಜ್ ಇರೋದಿಲ್ಲ ಆ ವಿದ್ಯಾರ್ಥಿಗಳಿಗಾಗಿರ್ಲಿ, ಫಸ್ಟ್ ನಾವು ಕಲಿಸ್ಬೇಕಂದ್ರ ಫಸ್ಟ್ ನಾವೇನ್ ಕಲಿಸ್ತೀವಿ, ಸ್ವರಗಳು, ವ್ಯಂಜನಗಳು, ಆಮೇಲೆ ಒತ್ತಕ್ಷರಗಳು, ಆಮೇಲೆ 2 ಲೆಟರ್ ವರ್ಡ್ಸ್, ನೆಕ್ಸ್ಟ್ 3 ಲೆಟರ್ ವರ್ಡ್ಸ್ ಮುಖಾಂತರ ನಾವು ಸಣ್ಣ ಸಣ್ಣ ವರ್ಡ್ಸ್ ಕೊಡ್ತೀವಿ, ಪದಗಳನ್ನ ರಚನೆ ಮಾಡೋದನ್ನ ಕಲಿಸ್ತೀವಿ. ನೆಕ್ಸ್ಟ್ ಅವ್ರಿಗೆ ಏನ್ ಮಾಡ್ತೀವಿ, ನಾವು ಸೆಂಟೆನ್ಸಸ್ ಕೊಡ್ತೀವಿ, ನೆಕ್ಸ್ಟ್ ನಾವು 2 ಲೈನ್ 3 ಲೈನ್ ಓದಿಸ್ತೀವಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ಸ್ ಕೊಡ್ತೀವಿ. ಒಮ್ಮೆ ಪ್ಯಾರಾಗ್ರಾಫ್ಸ್ ಕೊಟ್ಟು ಅಂದ್ರೆ ಅವ್ರು ಓದೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಅದೇನ್ 2 ಲೆಟರ್ 3 ಲೆಟರ್ ಕೊಡ್ತೇವಲ್ಲ, ಅದು ಟೆಂಪರರಿ ಸಪೋರ್ಟ್ ಕೊಡ್ಬೇಕು ಅವ್ರಿಗೆ. ಅಂಟಿಲ್ ಅವ್ರು ಇಂಡಿಪೆಂಡೆಂಟ್ ಆಗಿ ಪ್ಯಾಸೇಜ್ ರೀಡಿಂಗ್ ಮಟ್ಟ ಬರೋ ಮಟ್ಟ ನಾವೇನ್ ಮಾಡ್ಬೇಕಂದ್ರೆ ಟೆಂಪರರಿ ಆಗಿ ಅವ್ರಿಗೂ ಸಪೋರ್ಟ್ ಕೊಡ್ಬೇಕು. ಅದಕ್ಕೆ ನಾವು ಹೇಳ್ತೀವಿ. 13th ಕ್ವಶನ್ ನೋಡ್ರಿ. ವಿಚ್ ಕ್ಲಾಸ್ ರೂಮ್ ಆಕ್ಟಿವಿಟಿ, ಯಾವ ಕ್ಲಾಸ್ ರೂಮ್ ಆಕ್ಟಿವಿಟಿ ಪ್ರಮೋಟ್ಸ್ ಕೋಆಪರೇಟಿವ್ ಲರ್ನಿಂಗ್? ಕೋಆಪರೇಟಿವ್ ಲರ್ನಿಂಗ್ ಅಂದ್ರ ಏನ್ ಹೇಳ್ತಾರ ನೋಡಿ, ಕೋಆಪರೇಟಿವ್ ಲರ್ನಿಂಗ್. ಎಸ್, ಕೋಆಪರೇಟಿವ್ ಲರ್ನಿಂಗ್ ಅಂದ್ರೆ ಗುಂಪಿನಲ್ಲಿ ಕಲಿಯೋದು. ಓಕೆ, ಸೊ ಗುಂಪಿನಲ್ಲಿ
ಇಂಡಿವಿಜುವಲ್ ಟೆಸ್ಟ್ ಬರೋದಿಲ್ಲ ಕೋಆಪರೇಟಿವ್ ಲರ್ನಿಂಗ್ ದಲ್ಲಿ. ಗ್ರೂಪ್ ಡಿಸ್ಕಷನ್, ಡಿಕ್ಟೇಷನ್, ಓನ್ಲಿ ಮೆಮೊರೈಸೇಷನ್. ಯಾವ್ದು ಉಳಿತ್ ನೋಡ್ರಿ ಆಪ್ಷನ್ ಬಿ, ಗ್ರೂಪ್ ಡಿಸ್ಕಷನ್. ಇದು ಕರೆಕ್ಟ್ ಆಪ್ಷನ್. ಈ ರೀತಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ, ಯಾವ್ದು ಕ್ವಶನ್ ದಲ್ಲಿ ಯಾವ್ದು ಆಪ್ಷನ್ಸ್ ಇರೋದಿಲ್ಲ ಅದನ್ನ ತೆಗೆದು ಮೊದಲು. ಓಕೆ, ಈ ತರ ಮಾಡಿ ನೋಡ್ರಿ, ಎಷ್ಟು ಈಸಿ ಆಗ್ತದೆ ನೋಡ್ರಿ ನಿಮ್ಗೆ ಇಂಗ್ಲಿಷ್. ನೀವು ಯಾವಾಗ ಇಂಗ್ಲಿಷ್ ಎಕ್ಸಾಮ್ ಬರೀಲಿಕ್ಕೆ ಕುಂತಿರ್ತಿರ್ಲ ಅವಾಗ ನನ್ಗೆ 100% ನೆನಪು ಮಾಡ್ತೀರಿ ನೀವು. ಯಾಕಂದ್ರ ಮೊದಲ್ ಯಾವ ಪಾಯಿಂಟ್ಸ್ ಯಾವ್ದು ಆಪ್ಷನ್ಸ್ ಕರೆಕ್ಟ್ ಇಲ್ಲ ಅದನ್ನ ಮೊದಲು ತೆಗೆದು ನೆಕ್ಸ್ಟ್ ನೀವೇನ್ ಮಾಡ್ರಿ ಅಂದ್ರ ಕರೆಕ್ಟ್ ಆನ್ಸರ್ ಈಸಿಯಾಗಿ ನೀವು ಹುಡುಕ್ತೀರಿ. ಲಾಸ್ಟ್ 1-2 ಆಪ್ಷನ್ಸ್ ಇದ್ದಿರ್ತಾವ, ಅದ್ರಲ್ಲಿ ಗೊತ್ತಾಗ್ತೈತೆ ಕೋಆಪರೇಟಿವ್ ಲರ್ನಿಂಗ್, ಗ್ರೂಪ್ ಡಿಸ್ಕಷನ್, ದಟ್ಸ್ ಇಟ್. ಓಕೆ, ಕೋಆಪರೇಟಿವ್ ಲರ್ನಿಂಗ್ ದಲ್ಲಿ ಏನಾಗ್ತೈತಿ, ವಿದ್ಯಾರ್ಥಿಗಳನ್ನ ಗುಂಪಿನಲ್ಲಿ ಸೇರಿಸಿ ಕಲಿಸ್ತೇವಿ. ಗುಂಪಿನಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ ಪರಸ್ಪರ ಅವ್ರಿಗೆ ಸಹಕಾರ ನೀಡ್ತಾರ. ಓಕೆ, ಇಲ್ಲಿ ಏನ್ ಬೆನಿಫಿಟ್ಸ್ ಆಗ್ತಾವು ಅಂತ ಹೇಳಿ ಕೇಳ್ಬೋದು ನೀವು. ಪರಸ್ಪರ ಸಹಕಾರ ಆಗ್ತೈತಿ. ನೆಕ್ಸ್ಟ್ ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗ್ತೈತಿ ವಿದ್ಯಾರ್ಥಿಯವ್ರದ್ದು, ಯಾಕಂದ್ರೆ ಕೆಲವೊಬ್ರು ಮಾತಾಡೋದಿಲ್ಲ. ಓಕೆ, ಕಮ್ಯುನಿಕೇಶನ್ ಸ್ಕಿಲ್ಸ್. ದೆನ್ ಟೀಮ್ ವರ್ಕ್ ಡೆವಲಪ್ಮೆಂಟ್ ಆಗ್ತೈತಿ. ಎಸ್, ಟೀಮ್ ವರ್ಕ್. ವಿದ್ಯಾರ್ಥಿ ತಾನೇ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಡೆವಲಪ್ಮೆಂಟ್ ಆಗ್ತೈತಿ ವಿದ್ಯಾರ್ಥಿಗಳಲ್ಲಿ. ಎಸ್, ಇವೆಲ್ಲ ಏನಾಗ್ತೈತೆ ಅಂದ್ರ ಕೋಆಪರೇಟಿವ್ ಲರ್ನಿಂಗ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಎಕ್ಸಾಮ್ ಟ್ರಿಕ್ ನೆನಪಿಟ್ಕೊಳ್ರಿ, ಗ್ರೂಪ್ ವರ್ಕ್ ಇಸ್ ಈಕ್ವಲ್ಸ್ ಟು ಕೋಆಪರೇಟಿವ್ ಲರ್ನಿಂಗ್. ನೆಕ್ಸ್ಟ್ ಕ್ವೆಶ್ಚನ್, the best way to teach vocabulary is. ಯಾವ ರೀತಿಯಿಂದ ವೊಕ್ಯಾಬ್ಲರಿಯನ್ ಬೆಸ್ಟ್ ವೇದಲ್ಲಿ ಹುಡುಗರಿಗೆ ನಾವು ಕಲಿಸ್ಬೋದು. ಈಗ ಆಪ್ಷನ್ಸ್ ತೆಗೆದು ಬಿಡೋನ್, ಯಾವ್ದಿಲ್ಲ ಅದನ್ನ ತೆಗೆದು ಬಿಡೋನ್. ಓಕೆ, ಸೊ ನಮ್ಗೆ ಈಸಿ ಆಗ್ತೈತಿ, ಯಾವ್ದು ಕರೆಕ್ಟ್ ಆನ್ಸರ್ ಐತಿ ಅದನ್ನ ಹುಡುಕ್ಲಿಕ್ಕೆ ಈಸಿ ಆಗ್ತೈತಿ. ಮೆಮೊರೈಸಿಂಗ್ ಡಿಕ್ಷನರಿ ಮೀನಿಂಗ್ಸ್ ತೆಗೆದ್ವಗಿರಿ, ಟ್ರಾನ್ಸ್ಲೇಷನ್ ಓನ್ಲಿ ತೆಗೆದ್ವಗಿರಿ. ಈಗ ರೈಟಿಂಗ್ ವರ್ಡ್ಸ್ 50 ಟೈಮ್ಸ್. ನೀವ ವಿಚಾರ ಮಾಡ್ರಿ, ವಿದ್ಯಾರ್ಥಿ ಒಂದು ವರ್ಡ್ ಅನ್ ಬರೆದ ಅದನ್ನ 10 ಟೈಮ್ಸ್ ಬರೀಲಿ, 50 ಟೈಮ್ಸ್ ಬರೀಲಿ, ಅದನ್ನ ಅರ್ಥ ಮಾಡ್ಕೊಂಡು ಬರೆಯೋದನ್ನೇ ಬೇರೆ, ಅದನ್ನ ರೈಟಿಂಗ್ ಕಂಟಿನ್ಯೂ ಬರ್ಕೊಂತ ಹೋಗೋದನ್ನೇ ಬೇರೆ. ಈಗ ವಿದ್ಯಾರ್ಥಿ ತಪ್ಪು ಮಾಡೋದನ್ನೇ ಅದು. ಬರೇ ಅವ್ರಿಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅವ್ರು ಓದೋದಿಲ್ಲ ಸರಿಯಾಗಿ, ಏನಿಲ್ಲ, ಅದನ್ನ ಬರೇ ಬರ್ಕೊಂಡ್ ಬಂದ್ಬಿಡ್ತಾರೆ. ನಾವು ಏನ್ ಮಾಡ್ತೀವಿ, ಕೇಳೋದಿಲ್ಲ, ಬರ್ಕೊಂಡ್ ಬಂದಿದ್ದಾನೆ ಚೆಕ್. ಈ ರೀತಿ ನಡೆಯೋದಿಲ್ಲ. ರೈಟಿಂಗ್ ವರ್ಡ್ಸ್ 50 ಟೈಮ್ಸ್ ಇಸ್ ಟಾಸ್ಕ್. ಅದು ಟಾಸ್ಕ್ ಕಂಪ್ಲೀಟ್ ಮಾಡಿದವ, ಅದರಿಂದ ಏನಾಯ್ತು, ಬೆನಿಫಿಟ್ ಏನೂ ಆಗಿಲ್ಲ. ಯೂಸಿಂಗ್ ವರ್ಡ್ಸ್ ಇನ್ ಕಾಂಟೆಕ್ಸ್ಟ್. ಯಾವಾಗ ನಾವು ಸಿಚುವೇಶನ್ ಮುಖಾಂತರ ನಾವೇನ್ ಮಾಡ್ತೇವಿ, ಸೆಂಟೆನ್ಸ್ ಅನ್ನು ಯೂಸ್ ಮಾಡ್ತೇವಿ. ಓಕೆ, ಗಿವ್ ಮಿ ದ ಪೆನ್ ಅಂತ ಹೇಳಿ ಕೇಳಿದ್ರೆ ಅವ್ ಪೆನ್ಸಿಲ್ ಕೊಟ್ಟಂದ್ರೆ ಏನಂತದ ಅರ್ಥನೇ ಆಗೋದಿಲ್ಲ. ಕಾಂಟೆಕ್ಸ್ಟ್ ದಲ್ಲಿ ನಾವು ಅವ್ರು ಕೇಳಿದ ಕೂಡಲೇ ಅವ್ರ ಸೆಂಟೆನ್ಸ್ ಅರ್ಥ ಮಾಡ್ಕೊಂಡು ನಮ್ಗೆ ರಿಪ್ಲೈ ಕೊಡ್ಬೇಕು, ಟೇಕ್ ಮ್ಯಾಮ್ ಅಂತ ಹೇಳಿ. ಓಕೆ, ಸೊ ಈ ರೀತಿಯಿಂದ ನಾವು ಅವ್ರಿಗೆ ವೊಕ್ಯಾಬ್ಲರಿ ಅವ್ರದ್ದು ಒಳ್ಳೆ ರೀತಿ ಮಾಡ್ಬೋದು. ಒನ್ ವರ್ಡ್ ಕಂಟಿನ್ಯೂ 50 ಟೈಮ್ಸ್ ಬರೆಯೋದ್ರಿಂದ ವೊಕ್ಯಾಬ್ಲರಿ ಡೆವಲಪ್ಮೆಂಟ್ ಆಗೋದಿಲ್ಲ. ಅಥವಾ ಒಂದ್ ವರ್ಡ್ ನಾವು 100 ಟೈಮ್ಸ್ ನೆನಪಿಟ್ಕೊಳ್ತಾನೆ, ಆದ್ರೆ ಎಲ್ಲಾರ್ದು ನೆನಪಿನ ಶಕ್ತಿ ಒಂದೇ ರೀತಿ ಇರ್ತೈತಿ ಇಲ್ಲ. ಟ್ರಾನ್ಸ್ಲೇಷನ್ ಮಾಡೋದ್ರಿಂದನೂ ಏನು ಕಲಿಯಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಯೂಸಿಂಗ್ ವರ್ಡ್ಸ್ ಇನ್ ಮೀನಿಂಗ್ಫುಲ್ ಕಾಂಟೆಕ್ಸ್ಟ್, ಹೊಸ ಪದಗಳನ್ನ ನಾವು ಹೇಳ್ಕೊಡ್ಬೇಕು ಅವ್ರಿಗೆ. ಓಕೆ, ಸೊ ಅದರಲ್ಲಿ ವ್ಯಾಖ್ಯೆಗಳಾಗಿರ್ಬಹುದು, ಕತೆಗಳಾಗಿರ್ಬಹುದು. ಐ ಆಮ್ ಹ್ಯಾಪಿ ಬಿಕಾಸ್ ಐ ವಾನ್ ದ ಗೇಮ್ ಅಂತ ಹೇಳಿ ತಿಳಿಸ್ಬೇಕು. ಅವಾಗ ಅವ್ರು ಹ್ಯಾಪಿ ಅರ್ಥ ಏನಾಗುತ್ತೆ, ಖುಷಿ. ನಾ ಯಾವಾಗ ಖುಷಿ ಇರ್ತೀನಿ ಈ ಕಾಂಟೆಕ್ಸ್ಟ್ ಅನ್ನ ಬಳಸಬೇಕು ಅಂತ ಹೇಳಿ ಅವ್ರು ಯೂಸ್ ಮಾಡ್ತಾರೆ. ಓಕೆ, ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೇಕು ಕ್ವೆಶನ್ಸ್ ಅನ್ನು. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ವಿಚ್ ಅಸೆಸ್ಮೆಂಟ್, ಎಸ್, ವಿಚ್ ಅಸೆಸ್ಮೆಂಟ್ ಚೆಕ್ಸ್ ಲರ್ನರ್ಸ್ ಡ್ಯೂರಿಂಗ್ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊ ಯಾವ ಅಸೆಸ್ಮೆಂಟ್ ಥ್ರೂ ಔಟ್ ಚೆಕಿಂಗ್ ಮಾಡುತ್ತೆ ಅಂತ ಹೇಳಿ, ಡ್ಯೂರಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ. ಸಮ್ಮೇಟಿವ್ ಅಸೆಸ್ಮೆಂಟ್, ಫಾರ್ಮೇಟಿವ್ ಅಸೆಸ್ಮೆಂಟ್, ಬೋರ್ಡ್ ಎಕ್ಸಾಮ್, ಆನ್ಯುವಲ್ ಎಕ್ಸಾಮ್. ಎಸ್, ಕರೆಕ್ಟ್ ಆನ್ಸರ್ ಯಾವ್ದಾಗತ್ತೆ ನೋಡ್ರಿ, ಫಾರ್ಮೇಟಿವ್ ಅಸೆಸ್ಮೆಂಟ್. ಫಾರ್ಮೇಟಿವ್ ಅಂದ್ರೆ ಥ್ರೂ ಔಟ್ ದ ಲರ್ನಿಂಗ್ ಟೀಚಿಂಗ್ ಪ್ರೊಸೆಸ್. ಎಸ್, ಲರ್ನಿಂಗ್ ಟೀಚಿಂಗ್ ಪ್ರೊಸೆಸ್ ನಡೆಯುವಂತಹ ಒಂದು ವಿಧಾನ ಫಾರ್ಮೇಟಿವ್ ಅಸೆಸ್ಮೆಂಟ್. ಸಮ್ಮೇಟಿವ್ ಅಂದ್ರೆ ಸಮ್ ಪ್ಲಸ್ ಎಂಡ್, ನೆನಪಿಟ್ಕೊಡ್ರಿ. ಎಂಡ್ ದಲ್ಲಿ ನಡೆಯುವಂತದ್ದು ಸಮ್ಮೇಟಿವ್. ಫಾರ್ಮೇಟಿವ್ ಥ್ರೂ ಔಟ್ ದಿ ಲರ್ನಿಂಗ್ ಟೀಚಿಂಗ್ ಪ್ರೊಸೆಸ್ ನಾವು ಯೂಸ್ ಮಾಡ್ತೀವಿ. ಫಾರ್ಮೇಟಿವ್ ಅಸೆಸ್ಮೆಂಟ್ ಕಲಿಕೆ ಯಾವ ರೀತಿಯಿಂದ ನಡೆಯುತ್ತಿದೆ, ಕಲಿಕೆ ಯಾವ ರೀತಿಯಿಂದ ಉತ್ತಮ
ಆಗ್ತಾ ಇದೆಯೋ ಇಲ್ಲೋ, ವಿದ್ಯಾರ್ಥಿಗಳಿಗೆ ಯಾವ್ದು ರೀತಿಯಿಂದ ತೊಂದರೆ ಆಗ್ತಾ ಇದೆ, ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು. ಈಗ ಫಾರ್ಮೇಟಿವ್ ಅಸೆಸ್ಮೆಂಟ್ ದಲ್ಲಿ ಕೇವಲ ಎಕ್ಸಾಮ್ಸ್ ಅಷ್ಟೇ ಕಂಡಕ್ಟ್ ಆಗೋದಿಲ್ಲ, ನಾವು ಕ್ವಿಜ್ ತಗೊಳ್ಬಹುದು. ಕ್ವಿಜ್ ದಿಂದ ಅವ್ರದ್ದು GK ಎಷ್ಟು ಇಂಪ್ರೂವ್ ಆಗಿದೆ ನೋಡ್ಬಹುದು, ಓರಲ್ ಕ್ವಶನ್ಸ್ ಕೇಳಬಹುದು, ಕಮ್ಯುನಿಕೇಶನ್ ಡೆವಲಪ್ಮೆಂಟ್, ಅಬ್ಸರ್ವೇಷನ್ ಆಗ್ತೈತಿ. ಓಕೆ, ಥ್ರೂ ಔಟ್ ದಿ ಇಯರ್ ನಾವು ಅಬ್ಸರ್ವ್ ಮಾಡ್ತೀವಿ ವಿದ್ಯಾರ್ಥಿ ಯಾವ ರೀತಿ ಇದೆ ಇದಾನು. ಸ್ಟಾರ್ಟಿಂಗ್ ಏನಾದ್ರು ಭಾಳ ಇಂಪ್ರೂವ್ಮೆಂಟ್ ಇದ್ದು ನಡಕ್ ಏನಾದ್ರು ಅವ್ ಕಮ್ಮಿ ಮಾರ್ಕ್ಸ್ ತಗೊಳಕತ್ತಂದ್ರ ನಾವು ವಿಚಾರ ಮಾಡ್ತೀವಿ, ಹಾ ಯಾಕಪ್ಪ ಅವ್ ಕಮ್ಮಿ ತಗೊಳ್ತಾ ಇದ್ದಾನೀಗ, ಯಾಕ ಅವ್ ಮೊದಲ್ ಹೆಚ್ಚಿಗೆ ತಗೊಳತಿದ್ದ, ಹಾ ಅವಂಗೀಗ ಡಿಫಿಕಲ್ಟಿ ಆಗ್ತಾ ಇದೆ, ಅಥವಾ ಮೇ ಬಿ ಸಮ್ ಅದರ್ ರೀಸನ್ಸ್ ಇರ್ಬೋದು, ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನೆಕ್ಸ್ಟ್ ಕ್ಲಾಸ್ ರೂಮ್ ಆಕ್ಟಿವಿಟಿ. ಎಸ್, ಕ್ಲಾಸ್ ರೂಮ್ ಆಕ್ಟಿವಿಟಿ ಮುಖಾಂತರ ನಾವು ಅವ್ನ್ ಓವರ್ ಆಲ್ ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ತಿಳಿಬಹುದು. ಓಕೆ, ಸೊ ಈ ರೀತಿಯಿಂದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಡ್ಯೂರಿಂಗ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್. ಓಕೆ, 16th ಕ್ವಶನ್ ನೋಡ್ರಿ, ಎರರ್ ಕರೆಕ್ಷನ್ ಶುಡ್ ಬಿ, ಎರರ್ ಕರೆಕ್ಷನ್ ಶುಡ್ ಬಿ, ಎಸ್, ಇಮಿಡಿಯೇಟ್, ಆಲ್ವೇಸ್, ಸಪೋರ್ಟಿವ್ ಅಂಡ್ ಕನ್ಸ್ಟ್ರಕ್ಟಿವ್, ಪನಿಚಿವ್ ಅಂದ್ರೆ ಪನಿಷ್ಮೆಂಟ್, ಇದನ್ ಮತ್ತೆ ಏನ್ರಿ ಇದ ಅಂತ ಹೇಳಿ ಹೇಳ್ಬೇಡ್ರಿ. ದೆನ್ ಇಗ್ನೋರ್ಡ್ ಕಂಪ್ಲೀಟ್ಲಿ ತೆಗೀರಿ. ಎಸ್, ಎಷ್ಟು ಉಳಿದು, ಇಮಿಡಿಯೇಟ್, ಆಲ್ವೇಸ್, ಸಪೋರ್ಟಿವ್ ಅಂಡ್ ಕನ್ಸ್ಟ್ರಕ್ಟಿವ್. ಆಲ್ರೆಡಿ ನಾನು ಪಾಸಿಟಿವ್ ಪಾಯಿಂಟ್ಸ್ ಅಂಡ್ ನೆಗೆಟಿವ್ ಪಾಯಿಂಟ್ಸ್ ದಲ್ಲಿ ಬರ್ಸಿದ್ದೀನಿ ಇದನ್ನು. ಎಸ್, ಅದನ್ನ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಳ್ರಿ, ಬಹಳ ಈಸಿ ಆಗ್ತೈತಿ ನಿಮ್ಗೆ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ. ಪಾಸಿಟಿವ್ ಅಂಡ್ ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ ಹೇಳಿದೆನ, ಸಪೋರ್ಟಿವ್ ಇರ್ಬೇಕು ವಿದ್ಯಾರ್ಥಿಗಳಿಗೆ. ನಾವು ಸಪೋರ್ಟಿವ್ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಇದ್ರೆ ಮಾತ್ರ ಅವ್ರು ಉತ್ತಮ ರೀತಿಯಿಂದ ಕಲಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಎರರ್ ಕರೆಕ್ಷನ್ ಶುಡ್ ಬಿ ಸಪೋರ್ಟಿವ್ ಅಂಡ್ ಕನ್ಸ್ಟ್ರಕ್ಟಿವ್. ಅವ್ರದ್ದೇನಾದ್ರೂ ತೊಂದರೆ ಇತ್ತು, ಅವ್ರೇನಾದ್ರೂ ಅವ್ರ ಪ್ರಾಬ್ಲಮ್ದಲ್ಲಿ ಇದ್ರು, ಅಥವಾ ಅವ್ರಿಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಅದಕ್ಕೆ ಪನಿಷ್ಮೆಂಟ್ ಕೊಡಬಾರ್ದು, ನಾವು ಅವ್ರನ್ನ ಇಗ್ನೋರ್ ಮಾಡಬಾರ್ದು, ಅವ್ರಿಗೆ ನಾವು ಇಮಿಡಿಯೇಟ್ ಮಾಡಬಾರ್ದು ಡೈರೆಕ್ಟ್ ಆಗಿ. ಓಕೆ, ಸೊ ಅವ್ರಿಗೆ ಸಪೋರ್ಟಿವ್ ಆಗಿ ತಿಳಿಸಿ ಹೇಳಿ, ನಂತರ ಅವ್ರು ಟ್ರಯಲ್ ಎರರ್ ಥಿಯರಿ ಗೊತ್ತಿದೆ ಅಲ್ಲ, CDP ಇದ್ದು. ಓಕೆ, ಸೊ CDP ಥಿಯರಿ ಗೊತ್ತದಾವಲ್ಲ, ಅದನ್ನ ಅಪ್ಲೈ ಮಾಡ್ರಿ ಕ್ಲಾಸ್ ರೂಮ್ ದಲ್ಲಿ, ನೋಡ್ರಿ ನಿಮ್ ಕಲಿಕೆ ಎಷ್ಟು ಇಂಪಾರ್ಟೆಂಟ್ ಆಗಿ ಎಷ್ಟು ಒಳ್ಳೆ ರೀತಿಯಿಂದ ನಡೀತಾವ. 17th ಕ್ವಶನ್, yes, listening comprehension developments, yes, grammar only, understanding spoken language, handwriting, spellings only. ಈಗ ನಾ ಇಷ್ಟು ನಾವು ಸಾಲ್ವ್ ಮಾಡೋದಲ್ಲ ಕ್ವಶನ್ಸ್, ನೀವು ಆಲ್ರೆಡಿ ಮನಸ್ಸೊಳಗ ಅಥವಾ ಆಲ್ರೆಡಿ ನೀವು ಹೇಳ್ತಾ ಇರ್ಬೇಕು. ಓಕೆ, ಸೊ ಆಫ್ಲೈನ್ ಇರೋ ಕಾರಣದಿಂದ ಅರ್ಥ ಆಗ್ತಾ ಇಲ್ಲ, ಆದ್ರೆ ಇದೇನಾದ್ರೂ ಲೈವ್ ಇರ್ತಿತ್ತಂದ್ರ ಇನ್ನೂ ಮಟ್ಟ ನೀವು ಫುಲ್ ಎಂಜಾಯ್ ಮಾಡಿ ಆನ್ಸರ್ಸ್ ಮಾಡ್ತಿದ್ರಿ. ಎಸ್, ಆನ್ಲೈನ್ ಮಾಡ್ಲಿಕ್ಕೆ ಲೈವ್ ಮಾಡ್ಲಿಕ್ಕೂ ಟ್ರೈ ಮಾಡೋಣ. ಈಗ ಯಾವ್ದು ನೋಡ್ರಿ ಕರೆಕ್ಟ್ ಆನ್ಸರ್ ಆಗ್ತೈತೆ ಅಂದ್ರ ಅಂಡರ್ಸ್ಟ್ಯಾಂಡಿಂಗ್ ಸ್ಪೋಕನ್ ಲ್ಯಾಂಗ್ವೇಜ್ ಲಿಸ್ನಿಂಗ್ ಕಾಂಪ್ರಿಹೆನ್ಷನ್ ಅನ್ನು ಡೆವಲಪ್ ಮಾಡ್ತೈತಿ. ಗ್ರಾಮರ್ ರೂಲ್ಸ್ ಲಿಸ್ನಿಂಗ್ ಕಾಂಪ್ರಿಹೆನ್ಷನ್ ಅನ್ನು ಡೆವಲಪ್ ಮಾಡೋದಿಲ್ಲ. ಪ್ಲಸ್ ಇದರಲ್ಲಿ ಓನ್ಲಿ ಬಂದಿದೆ ಹ್ಯಾಂಡ್ ರೈಟಿಂಗ್ ದಿಂದನೂ ಸಹ ನಮ್ದು ಲಿಸ್ನಿಂಗ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಸ್ಪೋಕನ್ ಲ್ಯಾಂಗ್ವೇಜ್ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ 18th one, ಪೇರ್ ವರ್ಕ್ ಮೇನ್ಲಿ ಡಿಪೆಂಡ್ಸ್ ಆನ್. ಪೇರ್ ವರ್ಕ್ ಅಂದ್ರೆ ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು, ಗ್ರೂಪ್ ದಲ್ಲಿ ನಡೆಯುವಂತಹ ಆಕ್ಟಿವಿಟೀಸ್ ಪೇರ್ ವರ್ಕ್ ಅಂತ ಹೇಳಿ ಹೇಳ್ತೀವಿ ನಾವು. ಮೇನ್ಲಿ ಡೆವಲಪ್ಸ್, ಏನ್ ಪೇರ್ ವರ್ಕ್ ದಿಂದ ಗ್ರೂಪ್ ವರ್ಕ್ ದಿಂದ ಏನಾಗ್ತೈತಿ, ಮೆಮೊರೈಸೇಷನ್ ಆಗ್ತೈತಿ ಇಲ್ಲ, ಕಾಪಿ ರೈಟಿಂಗ್ ಮಾಡುವುದು ಪೇರ್ ವರ್ಕ್ ದಿಂದ ಇಲ್ಲ, ಗ್ರಾಮರ್ ರೂಲ್ಸ್ ಕಲಿಬಹುದು ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಇಸ್ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತೈತಿ. ಎದ್ರಿಂದ ಪೇರ್ ವರ್ಕ್ ದಿಂದ. ಇಲ್ಲಿ ಏನಾಗ್ತೈತಿ, ಎಲ್ಲ ಸ್ಕಿಲ್ಸ್ ಅಪ್ಲೈ ಆಗ್ತಾವ ಇಲ್ಲಿ ಎಲ್ಲ. ಅಂದ್ರೆ ಸ್ಪೀಕಿಂಗ್ ಆಗ್ತೈತಿ, ಲಿಸ್ನಿಂಗ್ ಆಗ್ತೈತಿ, ಎಸ್, ಕಾನ್ಫಿಡೆನ್ಸ್ ಡೆವಲಪ್ಮೆಂಟ್ ಆಗ್ತೈತಿ, ನಾವು ಇಂಟ್ರಾಕ್ಷನ್ ಮಾಡ್ತೀವಿ, ಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಆಗ್ತೈತಿ, ಈ ರೀತಿ ಆಗ್ತೈತಿ. ಓಕೆ, ಸೊ ಪೇರ್ ವರ್ಕ್ ಇಸ್ ಈಕ್ವಲ್ಸ್ ಟು ಸ್ಪೀಕಿಂಗ್ ಪ್ರಾಕ್ಟೀಸ್ ಅಂತ ಹೇಳಿ ಹೇಳ್ಬೋದು. ಇದರಲ್ಲಿ ರೋಲ್ ಪ್ಲೇ ಒಂದ್ ಬರ್ತೈತಿ ನೋಡ್ರಿ. ಎಸ್, ವಿಚ್ ಮೆಥಡ್ ಡಿಸ್ಕರೇಜಸ್ ಟ್ರಾನ್ಸ್ಲೇಷನ್. ಯಾವ ಮೆಥಡ್ ಡಿಸ್ಕರೇಜ್ ಮಾಡ್ತೈತಿ ಅಂತ ಹೇಳಿ ಕೇಳಿದಾರ ಅವ್ರು. ಓಕೆ, ಸೊ GTM ಮೆಥಡ್, bilingual method, translation method or direct method. ಯಾವ ಮೆಥಡ್ discourages ಟ್ರಾನ್ಸ್ಲೇಷನ್ ಅಂದ್ರೆ ಎಸ್ ಡೈರೆಕ್ಟ್ ಮೆಥಡ್. ಯಾಕಂತ ಹೇಳ್ತೇನೆ ನೋಡ್ರಿ, ಇಲ್ಲಿ ಏನಾಗ್ತೈತೆ ಅಂದ್ರ ಮಾತೃಭಾಷೆ ಬಳಕೆ ಆಗೋದಿಲ್ಲ. ಸೊ ವಿದ್ಯಾರ್ಥಿ ಏನ್ ಮಾಡ್ತಾನೆ, ನನ್ ಕರೆಕ್ಟ್ ಹೇಳ್ತಾ ಇದ್ದೇನೋ ಇಲ್ಲೋ ಅಂತ ಹೇಳಿ ಒಂದ್ ಭಯ ಅವನಲ್ಲಿ ಇರುತ್ತೆ. ಸೊ ಡೈರೆಕ್ಟ್ ಮೆಥಡ್ ದಲ್ಲಿ
ಆಮೇಲೆ GTM ಮೆಥಡ್ ಅಂತೂ ನಾವು ರೂಲ್ಸ್ ಅಪ್ಲೈ ಮಾಡಿ ಹೇಳ್ತೀವಿ. ಬೈಲಿಂಗ್ವಲ್ ಅಂದ್ರೆ ಎರಡು ಭಾಷೆ ಮುಖಾಂತರ, ಟ್ರಾನ್ಸ್ಲೇಷನ್ ಇದ್ದಿದ್ದನ್ನ ಓದೋದು. ಓಕೆ, ಸೊ ಡೈರೆಕ್ಟ್ ಮೆಥಡ್ ಈಸ್ ಕರೆಕ್ಟ್ ಹಿಯರ್. ಇಂಗ್ಲಿಷ್ ಮೂಲಕವೇ ನಾವು ಇಂಗ್ಲಿಷ್ ಕಲಿತೇವೆ, ಇಂಗ್ಲಿಷ್ ಮೂಲಕವೇ ಇಂಗ್ಲಿಷ್ ಓದ್ತೀವಿ, ಹೇಳ್ತೀವಿ, ಈ ರೀತಿ. ಓಕೆ, ಇಲ್ಲಿ ಹೆಚ್ಚು ಲಿಸ್ನಿಂಗ್ ಸ್ಪೀಕಿಂಗ್ ಹೆಚ್ಚು ಮಹತ್ವ ಕೊಡ್ತಾರೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ವಿಚ್ ಆಕ್ಟಿವಿಟಿ, ಎಸ್ ವಿಚ್ ಆಕ್ಟಿವಿಟಿ ಇಂಪ್ರೂವ್ಸ್ ಕ್ರಿಯೇಟಿವ್ ರೈಟಿಂಗ್. ಯಾವ ಆಕ್ಟಿವಿಟಿ? ಕಾಪಿಂಗ್ ನೋಟ್ಸ್, ಅವ್ರು ಹೆಂಗ್ ಬರ್ದಿರ್ತಾರ ಅದನ್ನೇ ನೋಡಿ ಬರೆಯೋದು. ಪಿಕ್ಚರ್ ಕಂಪೋಸಿಷನ್, ಮೆಮೊರೈಸಿಂಗ್ ಗ್ರಾಮರ್. ರೈಟಿಂಗ್ ದಲ್ಲಿ ಗ್ರಾಮರ್ ಹೆಂಗ್ ಬಂತ್ರಿ? ಟ್ರಾನ್ಸ್ಲೇಷನ್ ಯಾವ್ದು ನೋಡ್ರಿ ಕರೆಕ್ಟ್ ಆಗ್ತೈತಂದ್ರ ಪಿಕ್ಚರ್ ಕಂಪೋಸಿಷನ್. ವಿಚಾರ ಮಾಡಿ, ತನಿಖೆ ಮಾಡಿ ನೋಡಿ ಅದನ್ನ ಹೆಂಗ್ ರೀತಿ ಬರಿಬೇಕಂತೇಳಿ ನಾವೇನ್ ಮಾಡ್ತೀವಿ? ಇಮ್ಯಾಜಿನೇಷನ್ ಮೂಲಕ. ಎಸ್, ಇಮ್ಯಾಜಿನೇಷನ್. ನೆಕ್ಸ್ಟ್ ಮತ್ತೆ ಯಾವ್ದಾಗ್ತೈತಂದ್ರೆ ಕ್ರಿಯೇಟಿವ್ ರೈಟಿಂಗ್ ಅಂತ ಹೇಳ್ಬೋದು. ಕ್ರಿಯೇಟಿವ್ ರೈಟಿಂಗ್ ಅಥವಾ ಕ್ರಿಯೇಟಿವಿಟಿ ಮುಖಾಂತರ ಬರಿಬಹುದು. ವೊಕ್ಯಾಬ್ಯುಲರಿ ಡೆವಲಪ್ ಮಾಡಬಹುದು. ಸೆಂಟೆನ್ಸ್ ಫಾರ್ಮೇಶನ್ ವೆರಿ ಇಂಪಾರ್ಟೆಂಟ್. ಸೆಂಟೆನ್ಸ್ ಫಾರ್ಮೇಶನ್, ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈ ರೀತಿಯಿಂದ ನಾವೇನ್ ಮಾಡ್ಬೋದಂದ್ರೆ ನಮ್ ಕ್ರಿಯೇಟಿವ್ ರೈಟಿಂಗ್ ಅನ್ನ ಇಂಪ್ರೂವ್ ಮಾಡಬಹುದು. ಎಸ್, ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋ ಅರ್ಥ ಆಗಿದೆ, ಹೆಲ್ಪ್ಫುಲ್ ಆಗೇತಂತ ಹೇಳಿ ತಿಳ್ಕೊತೀನಿ. ಸೊ ಯಾರಿಗೆಲ್ಲ ವಿಡಿಯೋ ಚಲೋ ಅನ್ಸೈತಿ ಅವರು ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಮತ್ತು ನೀವು ಕಾಮೆಂಟ್ಸ್ ಮಾಡಿ ಹೇಳ್ರಿ ಯಾವ ರೀತಿಯಿಂದ ನಿಮ್ಗೆ ವಿಡಿಯೋಸ್ ಅನಿಸ್ತಾ ಇದ್ದಾವೆ ಅಂಥೇಳಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲನ್ನು. ಓಕೆ, ಸಬ್ಸ್ಕ್ರೈಬ್ ಅಂತೂ ದುಡ್ಡು ಕೊಟ್ಟು ಮಾಡೋದಿಲ್ಲ, ಸೊ ದ್ಯಾಟ್ ಈಸ್ ವೈ ಫ್ರೀ ಇದೆ, ಫ್ರೀ ಆಫ್ ಕಾಸ್ಟ್. ನಿಮ್ಗೆ ನೆಕ್ಸ್ಟ್ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್.